ಜಾರಿಸ್ಕೊಂಡು ಅಥವಾ ತೇಲ್ಸೋ ಪ್ರಯತ್ನವನ್ನು ದಯವಿಟ್ಟು ಮಾಡಬೇಡಿ. ಯಾರು ಈ ಲೀಕಾಸುರರು ಅವ್ರನ್ನ ಪತ್ತೆ ಹಚ್ಚುವ ಕೆಲಸ ಮಾಡಬೇಕು. ಇನ್ಸ್ಟಾಗ್ರಾಮ್ನಲ್ಲಿ ಐಡಿಗಳನ್ನೇ ಕ್ರಿಯೇಟ್ ಮಾಡ್ತಾರೆ ಅಂದರೆ ಏನು ಹುಡುಗಾಟನಾ? SSLC ಪೂರಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರೋ ವಿಚಾರ ಮೊಬೈಲ್ ಮೂಲಕ ಪ್ರಶ್ನೆ ಪತ್ರಿಕೆಯನ್ನು ಕಳಿಸ್ತಾ ಇರೋದು ಗೊತ್ತಾಗಿದೆಯಂತೆ. ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದೀವಿ. ಈ ಬಗ್ಗೆ ಈಗಾಗಲೇ ತನಿಖೆ ಕೂಡ ಆರಂಭಗೊಂಡಿದೆ. ಯಾರ ಮೊಬೈಲ್ನಿಂದ ಪತ್ರಿಕೆ ಹರಿದಾಡಿದೆ ಅನ್ನೋದು ಗೊತ್ತಾಗಿದೆ. ಮತ್ತೆ ಅದು ಮರುಕಳಿಸದಂತೆ ನಾವು ಸೂಕ್ತ ಕ್ರಮ ಕೈಗೊಳ್ತೀವಿ ಅಂತ ಇದ್ದಾರೆ. ಶಿವಮೊಗ್ಗದಲ್ಲಿ ಸಚಿವ ಮಧು ಬಂಗಾರಪ್ಪ ಅವರ ಸ್ಟೇಟ್ಮೆಂಟ್. ಇದು ಪುನರ್ವರ್ತನೆ ಆಗಲ್ಲ ಇದು ಅಂತ. ಈಗಾಗಲೇ ತನಿಖೆ ಆರಂಭ ಆಗಿದೆ ಅಂತ. ಭಯ ಇದ್ದಿದ್ರೆ ಆ್ಯಂಡ್ ಗೌಪ್ಯತೆ ಅನ್ನೋದು ಗೌಪ್ಯತೆಯಾಗೇ ಉಳ್ಕೊಂಡಿದ್ರೆ ಎಕ್ಸಾಮ್ ಪೇಪರು ಹೀಗೆ ಜಗಜ್ಜಾಹೀರಾಗಿ ಸಿಗ್ತಾ ಇರಲಿಲ್ಲ. ಇವತ್ತು ನಿಮಗೆ ಮ್ಯಾಥ್ಸ್ ಎಕ್ಸಾಮ್ ಇದೆಯಾ, 10 ಗಂಟೆಗೆ ಎಕ್ಸಾಮ್ ಅಂದರೆ ನಿಮ್ಮ ಮೊಬೈಲ್ಗೆ ನೀವು 30 ರೂಪಾಯಿ ಕೊಟ್ಟರೆ ಸ್ಕ್ಯಾನರಲ್ಲಿ 30 ರೂಪಾಯಿ ಸ್ಕ್ಯಾನ್ ಮಾಡಿದ್ರೆ 1-1.5 ಗಂಟೆ 8 ಗಂಟೆಗೆ ನಿಮಗೆ ಸಿಕ್ಕಿಬಿಡುತ್ತೆ ಪೇಪರು. ಏನ್ರಿ ಹುಡುಗಾಟ, ಹುಚ್ಚಾಟ ಇದು? ಮಕ್ಕಳು ಜೀವನದಲ್ಲಿ ಆಟ ಆಡ್ತಾ ಇದ್ದೀರಾ? ಲಘುವಾಗಿ ತಗೋಬೇಡಿ ಇದನ್ನ. ಪ್ರಶ್ನೆ ಸೋರಿಕೆ ಅಂದರೆ ಅದು ಪ್ರಿಪ್ರೇಟರಿ. ಇದು ಅದನ್ನು ಮೊಬೈಲ್ ಮೂಲಕನೇ ಅಲ್ಲಿರ್ತಕ್ಕಂಥ ಡಿಸ್ಟ್ರಿಕ್ಟ್ ಹೆಡ್ಸಿಗೆ ಕಳಿಸ್ಕೊಡ್ತಾರೆ. ಅದು ಶಿವಮೊಗ್ಗ ಮತ್ತು ಗುಲ್ಬರ್ಗಾದಲ್ಲಿ ಪ್ರಿಪ್ರೇಟರಿ ಇದೆ, ಫೈನಲ್ ಅಲ್ಲ. ನೀವು ತಿಳ್ಕೊಳ್ಳಿ, ಅದು ಕನ್ಫ್ಯೂಷನ್ ಆಗಬಾರ್ದು. ಸೊ ಅದು ಯಾವ ಹಂತದಲ್ಲಾಗಿದೆ, ಎಲ್ಲಾಗಿದೆ ಅನ್ನೋದನ್ನ ಅದು ಮಾಧ್ಯಮದಲ್ಲಿ ಗೊತ್ತಾಗ್ಬಿಡುತ್ತೆ. ಬಿಕಾಸ್ ಇಷ್ಟು ವರ್ಷ ಏನಾಗೋದು, ಎಲ್ಲಿ ಸೋರಿಕೆ ಆಗುತ್ತೆ, ಯಾರು ಮಾಡಿದ್ದಾರೆ ಅದೆಲ್ಲ ಗೊತ್ತಾಗ್ತಾ ಇರಲ್ಲ. ಈ ಸತಿ ಏನಂದರೆ ಅದಕ್ಕೊಂದು ಕೋಡ್ ಇದೆ. ಆ ಕೋಡಲ್ಲಿ ಗೊತ್ತಾಗ್ಬಿಡುತ್ತೆ. ಅದು ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಆ ಕೋಡಲ್ಲಿ ಗೊತ್ತಾಗಿದ್ರೆ ಅವ್ರನ್ನ ಆಮೇಲೆ ಆ್ಯಕ್ಷನ್ ತೊಗೊಳೋದಕ್ಕಾಗಲೇ ಹೇಳಾಯಿತು. ಗುಲ್ಬರ್ಗ ಮತ್ತು ಇಲ್ಲಿ ಇಟ್ಸ್ ಎ ಮೊಬೈಲ್ ಬೇಸ್ಡ್ ಇದ್ರದ್ದು. ಆಮೇಲೆ ಏನಾಗುತ್ತೆ, ಕೆಲವು ಸತಿ ನಾವು ಕ್ವೆಶ್ಚನ್ ಪೇಪರ್ ಕೊಟ್ಟ ಮೇಲೆ ಬರುತ್ತೆ. ಕೊಟ್ಟ ಮೇಲೆ ಅದು ಅಥೆಂಟಿಸಿಟಿ ನೋಡಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ಏನಾದ್ರು ಆಗಿದೆ ಅಂದರೆ ಟೈಮಿಂಗ್ ಎಲ್ಲ ಬರ್ತದೆ. ಅದನ್ನು ಫಾರೆನ್ಸಿಕ್ಕಿಗೆ ಕೊಡಬೇಕಾಗುತ್ತೆ, ಟೆಕ್ನಿಕಲ್ ಟೀಮಿಗೆ ಕೊಡಬೇಕಾಗುತ್ತೆ. ನಿಜವಾಗ್ಲೂ ಅದಾಗಿ ಈಗ 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 ಎಷ್ಟು ಗಂಟೆ, 9 ಗಂಟೆಗೆ ಎಕ್ಸಾಮು. ಅದು 9:15ಗೆ ಸೋರಿಕೆ ಆಗಿದೆ ಅಂದ್ಬಿಟ್ಟು ಬಂದರೆ ಅದು ತಪ್ಪಾಗ್ಬಿಡುತ್ತೆ. ಯಾಕೆಂದರೆ ಮೊಬೈಲಲ್ಲಿ ಇರ್ತದೆ ಅದು. ಸೊ ಇದನ್ನು ಅಥೆಂಟಿಸಿಟಿ ನೋಡಬೇಕಾಗತ್ತೆ. ನೋಡ್ಕೊಂಡು ಏನಾದ್ರು ಆ ಥರ ಇಲಾಖೆಯಿಂದ ಏನಾದ್ರು ತಪ್ಪಾಗಿದ್ರೆ ಅವ್ರು ಯಾರು ಕಾರಣಕರ್ತರೋ ಅವ್ರ ಮೇಲೆ ಆ್ಯಕ್ಷನ್ ತಗೊಂಡು. ಪ್ರಶ್ನೆ ಸೋರಿಕೆ ಅಂದರೆ ಅದು